ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಭಾವನಾ, ನೀನು ಈ ರೀತಿ ಮುಂದೇನಾಗುತ್ತೋ ಅಂತ ಯೋಚನೆ ಮಾಡ್ಕೊಂಡು ಕೂತಿರೋ ಬದಲು ಸಿದ್ದವ್ರಿಗೊಂದು ಫೋನ್ ಮಾಡಿ ಮಾತಾಡ್ಬೋದಲ್ವ ಭಾವನಾ? ನೀವಿಬ್ಬರು ಹೀಗೆ ಸುಮ್ಮನೆ ಇದ್ದರೆ ಅಂತರ ಇನ್ನಷ್ಟು ಜಾಸ್ತಿ ಆಗುತ್ತೆ. ಆ ಅಂತರ ಸೃಷ್ಟಿ ಮಾಡಿದ್ದೆ ಅವರು ಅಲ್ವಾ ಅದಕ್ಕೆ. ಈಗ ಅದು ಬೆಳೀತಾ ಹೋಗುತ್ತೆ ಅಂದರೆ ಅದಕ್ಕೂ ಕಾರಣ ಅವರೇ ಆಗ್ತಾರೆ. ಅಷ್ಟೆಲ್ಲ ಪ್ರೀತಿ ಮಾಡೋರಿಗೆ ನಾನು ನೆನಪೇ ಆಗ್ತಿಲ್ವಾ ಅದಕ್ಕೆ? ನಿನ್ನ ನೆನಪು ಅವ್ರಿಗೆ ಆಗ್ತಾನೆ ಇಲ್ಲ ಅಂತ ನೀನು ಯಾಕೆ ಅನ್ಕೋತೀಯ ಭಾವನಾ? ನೀನೇ ನೋಡು, ಉಟ್ಟು ಬಟ್ಟೆನಲ್ಲಿ ನೀನು ಮನೆ ಬಿಟ್ಟು ಬಂದ್ಬಿಟ್ಟಿದೀಯ, ಫೋನ್ ಕೂಡ ಅಲ್ಲೇ ಬಿಟ್ಟು ಬಂದಿದೀಯ. ಅವ್ರು ನೀನು ಫೋನ್ ಮಾಡಿರ್ಬೋದಲ್ವಾ? ಆಗ ಅವ್ರಿಗೆ ಗೊತ್ತಾಗಿರುತ್ತೆ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾಳೆ ಅಂತ. ಅವ್ರು ತಾನೇ ಏನು ಮಾಡೋಕ್ಕಾಗುತ್ತೆ ಹೇಳು? ಫೋನ್ ಇಲ್ಲದೆ ಹೋದರೆ ಏನಾಯಿತು ಅದಕ್ಕೆ? ನಾನು ಇಲ್ಲಿರ್ತೀನಿ ಅಥವಾ ಅಪ್ಪ ಅಮ್ಮನ ಮನೇಲಿ ಇರ್ತೀನಿ ಅಂತ ಅವ್ರಿಗೆ ಗೊತ್ತಿರಲ್ವಾ? ಒಂದ್ಸಲ ಹುಡ್ಕೊಂಬರ್ಬೋದಾಗಿತ್ತಲ್ವಾ? ನನಗೆ ಯಾಕೋ ಅವ್ರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅನ್ನಿಸ್ತಿದೆ. ಹಾಗೆಲ್ಲ ಅನ್ಕೋಬೇಡ ಭಾವನಾ. ನೀನು ಅವ್ರಿಗೆ ಫೋನ್ ಮಾಡಲ್ಲ, ನಾನು ಮಾಡ್ತೀನಿ ಅಂತಂದರೆ ನೀನು ಅದಕ್ಕೂ ಬಿಡ್ತಾ ಇಲ್ಲ. ನೋಡು, ನಿನಗಿಂತ ದೊಡ್ಡವಳಾಗಿ ಒಂದು ಮಾತು ಹೇಳ್ತೀನಿ. ನಮ್ಮ ಜೀವನದ ನಿರ್ಧಾರಗಳನ್ನ ಯಾವತ್ತಿದ್ರೂ ನಾವೇ ತಗೋಬೇಕು. ಬೇರೆಯವ್ರು ತಗೊಂಡಿರೋ ನಿರ್ಧಾರದ ಮೇಲೆ ನಮ್ಮ ಜೀವನನ ಯಾವತ್ತೂ ಕಟ್ಕೋಬಾರ್ದು ಭಾವನಾ. ಇಷ್ಟಕ್ಕೂ ನೀನು ಈ ರೀತಿ ಮನೆ ಬಿಟ್ಟು ಬಂದ್ಬಿಡ್ತೀಯ ಅಂತ ನಾನಂತೂ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನಿಮ್ಮ ಅಣ್ಣ ಕರ್ಕೊಂಬಂದ್ರು ಅಂತ ನೀನು ಇಲ್ಲಿವರೆಗೂ ಬಂದೆ. ಆದರೆ ಇಲ್ಲಿವರೆಗೂ ಆ ಮನೆಯಲ್ಲಿ ನಿನಗೆ ಎಷ್ಟು ಕಷ್ಟಗಳು ಬರಲಿಲ್ಲ ಹೇಳು? ಅವಾಗೆಲ್ಲ ನೀನು ಅಲ್ಲೇ ನಿಂತು ಅದನ್ನೆಲ್ಲ ಎದುರಿಸ್ಲಿಲ್ವಾ? ಈ ಸಲ ಯಾಕೆ ಹಾಗೆ ಮಾಡಿಲ್ಲ? ಯಾಕೆ ಈ ಸಲ ಈ ರೀತಿ ಹಠ ಮಾಡ್ತಿದ್ಯಾ ಹೇಳು? ಈ ರೀತಿ ನೋಡದೆ ಮಾತಾಡದೆ ಇದ್ರೆ ಮುನಿಸು ಮನಸ್ತಾಪಗಳು ಜಾಸ್ತಿ ಆಗತ್ತೆ ಭಾವನಾ, ಕಮ್ಮಿ ಅಂತೂ ಆಗಲ್ಲ. ಸಂಬಂಧಗಳ ಮಧ್ಯೆ ಅಹಂ ಬರಬಾರ್ದು ಭಾವನಾ. ನಮ್ಮ ಸುತ್ತಮುತ್ತ ಇರೋರು ನಮ್ಮ ಮಧ್ಯೆ ಅಂತರ ಬೆಳೆಸೋದಕ್ಕೆ ನೋಡೋರು, ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಯಾಕಂದರೆ ಅದರಿಂದ ನಮ್ಮ ಮನಸ್ಸು ಹಾಳಾಗುತ್ತೆ. ನೋಡು, ನಿಮ್ಮ ಅಣ್ಣನ ಮಾತನ್ನು ಕೇಳಬೇಡ. ದಯವಿಟ್ಟು ಸಿದ್ದವ್ರಿಗೆ ಒಂದು ಫೋನ್ ಮಾಡು, ಎಲ್ಲ ಸರಿ ಹೋಗುತ್ತೆ. ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿದೆ ಅದಕ್ಕೆ. ಆದರೆ ಇಷ್ಟೆಲ್ಲ ಆದಮೇಲೂ ಅವರು ಒಂದ್ಸಲ ಬಂದು ನನಗೆ ಕರ್ಕೊಂಡು ಹೋಗಬೇಕು ಅಂತ ಅನಿಸ್ಲಿಲ್ವಾ? ಅವ್ರು ಒಂದೇ ಒಂದು ಸಲ ಬಂದು ಬಾ ಅಂತ ಕರೆದಿದ್ದಿದ್ರೆ ಸಾಕು, ನಾನು ಅವ್ರ ಜೊತೆನೇ ಹೊರಟೋಗ್ತಿದ್ದೆ. ಅವ್ರು ಬಂದಿಲ್ಲ ಅಂದರೆ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಅರ್ಥ ಆಯ್ತಲ್ವಾ? ನೀವು ಹೇಳಿದ ಸರಿನೇ, ಅದು ನನ್ನ ಮನೆ. ಎಷ್ಟೇ ಕಷ್ಟ ಬಂದರೂ ಎಲ್ಲ ಎದುರಿಸಿ ಅಲ್ಲೇ ಇರಬೇಕು ಅಂತ ನಾನು ಅಂದ್ಕೊಂಡೆ. ಅದೇ ಮನಸ್ಥಿತಿನಲ್ಲಿದ್ದೆ. ಅಷ್ಟೇ ಅಲ್ಲ, ಸಿದ್ದು ಅವ್ರು ನನ್ನನ್ನು ಅಷ್ಟೆಲ್ಲ ಪ್ರೀತಿ ಮಾಡ್ತಿದ್ರು. ಆ ಪ್ರೀತಿಗೋಸ್ಕರನಾದರೂ ಒಂದು ಸಲ ಬಂದು ನನ್ನನ್ನು ಕರ್ಕೊಂಡು ಹೋಗ್ಬೋದಾಗಿತ್ತಲ್ವಾ? ನೀನು ಯಾಕೆ ಹಾಗೆ ಅನ್ಕೋತೀಯ ಹೇಳು? ಈಗ ನೀನು ಅನ್ಕೋತಿರೋ ಹಾಗೆ ಅವರು ಅನ್ಕೋತಾ ಇರ್ಬೋದಲ್ವಾ? ನೀನು ವಾಪಸ್ ಮನೆಗೆ ಬರ್ತೀಯ ಅಂತ ಅವರು ಕಾಯ್ತಾ ಇರ್ಬೋದಲ್ವಾ? ಅದಕ್ಕೆ ಇಲ್ಲಿ ಅವಮಾನ ಆಗಿ ಹೊರಗೆ ಬಂದಿರೋದು ನಾನು. ಬರೋವಾಗ ತಡೀಲಿಲ್ಲ, ಈಗ ಬಂದು ಕರೆದಿಲ್ಲ. ನಾನು ಅಲ್ಲಿಗೆ ಹೇಗೆ ಹೋಗೋಕ್ಕಾಗುತ್ತೆ? ನಾನು ಹೋಗ್ತೀನಿ ಅಂತ ಅವ್ರು ಹೇಗೆ ಅನ್ಕೋತಾರೆ? ನೀವಿಬ್ಬರು ಹೀಗೆ ಆಡ್ಬಿಟ್ರೆ ಈಗೇನು ಮಾಡೋದು ಭಾವನಾ? ಅವಳೇ ಮಾತಾಡಲಿ ಅಂತ ಅವಳು, ಅವರಾಗಿ ಬರಲಿ ಅಂತ ನೀನು. ಹೀಗಾಗ್ಬಿಟ್ರೆ ಈ ಸಂಬಂಧ ಉಳಿಯೋದಾದರೂ ಹೇಗೆ ಭಾವನಾ? ಸಂಬಂಧ ಬೇಕು ಅನ್ನೋದು ಇಬ್ರಿಗೂ ಅನ್ನಿಸ್ಬೇಕು. ಅದಕ್ಕೆ ಒಬ್ರಿಗೆ ಬೇಕು ಇನ್ನೊಬ್ರಿಗೆ ಬೇಡ ಅಂತ ಅನಿಸಿದ್ರೆ ಬೇಕು ಅನ್ನೋರಿಗೆ ಬೆಲೆ ಇರಲ್ಲ ಅಲ್ವಾ? ಜಯಂತ್, ಏನಪ್ಪ ನೀನು ಯಾವಾಗಲೂ ಯೋಚನೆ ಮಾಡ್ತಾನೇ ಇರ್ತೀಯ. ಈ ರೀತಿ ಯೋಚನೆಯಲ್ಲಿ ನೆನ್ನೆಯಿಂದ ಏನೂ ತಿಂದಿಲ್ಲ ನೀನು. ಬಾ, ಸ್ವಲ್ಪ ಏನಾದರೂ ಊಟ ಮಾಡು. ಬೇಡ ಶಾಂತಮ್ಮ, ನನಗೇನು ಬೇಡ. ಏನು ಬೇಡ ಅಂದರೆ ಹೇಗೆ ಹೇಳು? ಸ್ವಲ್ಪ ಅನ್ನ ಮೊಸರಾದರೂ ಊಟ ಮಾಡು ಬಾ. ಬೇಡ ಶಾಂತಮ್ಮ, ನನಗೀಗ ಹೊಟ್ಟೆ ಹೆಸರಿಗಿಂತ ಜಾನ್ವಿಯವ್ರನ್ನ ಯಾವಾಗ ನೋಡ್ತೀನಿ ಅನ್ನೋ ಹಸಿವೆ ಜಾಸ್ತಿ ಆಗಿದೆ. ಆ ಕಾತರಕ್ಕೆ ಒಂದು ಅಂತ್ಯ ಸಿಕ್ಕಿ ಅವ್ರು ನನಗೆ ಸಿಕ್ಕರೆ ಸಾಕು.
ಆಗ ನಾನು ಹೊಟ್ಟೆ ತುಂಬ ಊಟ ಮಾಡ್ತೀನಿ, ನನ್ನ ಮೈಗೂ ಹತ್ತುತ್ತೆ ಅನಿಸುತ್ತೆ. ನೀನು ಹೀಗೆ ಯೋಚನೆ ಮಾಡಿ ನಿನಗೇನಾಗುತ್ತೋ ಅನ್ನೋ ಭಯ ನನಗೆ ಕಾಡುತ್ತೆ. ನಿನ್ನ ಆರೋಗ್ಯದ ಗತಿ ಏನಾಗಬೇಡ ಹೇಳು. ಅವಳು ಬದುಕಿಲ್ಲ ಅಂತ ಗೊತ್ತಿದ್ದಾಗ ನಿನ್ನಲ್ಲಿ ಸ್ವಲ್ಪ ಗೆಲುವಿತ್ತು. ಈಗ ಅವಳು ಬದುಕಿದ್ದಾಳೆ ಅಂತ ಗೊತ್ತಾದ ಮೇಲೆ ನೀನು ನೋಡೋಕ್ಕೆ ಆಗ್ತಿಲ್ಲ ನನಗೆ. ಅವಳು ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ, ಯಾವಾಗ ಸಿಗ್ತಾಳೆ ಅಂತ ಯೋಚನೆ ಮಾಡ್ತಾನೇ ಇರ್ತೀಯ. ಇದೇ ರೀತಿ ಮುಂದುವರೆದ್ರೆ ಏನಾಗುತ್ತೋ ಅಂತ ನನಗೆ ಭಯನಪ್ಪ. ಅಲ್ಲ ಶಾಂತಮ್ಮ, ನನಗೆ ಇಲ್ದಿರೋ ಯೋಚನೆ ನಿಮಗೆ ಯಾಕೆ ಹೇಳಿ? ನೋಡಿ ಶಾಂತಮ್ಮ, ಸಮಸ್ಯೆಯನ್ನು ನಾವು ಬಗೆಹರಿಸ್ಬೇಕು ಅಂದರೆ ಅದರ ಮೂಲಕ್ಕೆ ಹೋಗಬೇಕು. ಈಗ ಗಿಡ ಬಾಡ್ತಾ ಇದೆ ಅಂದರೆ ನೀರು ಕಮ್ಮಿ ಆಗಿದೆ ಅಂತ ತಾನೇ ಅರ್ಥ. ಹಾಗೆ ನನ್ನ ಜೀವನದ ಸರ್ವಸ್ವ ಜಾಮಿಯವರೇ ಶಾಂತಮ್ಮ. ಅವ್ರ ಅಮೃತ ಇದ್ದ ಹಾಗೆ. ಅವ್ರು ಒಂದ್ಸಲ ಸಿಕ್ಕರೆ ಸಾಕು, ಮತ್ತೆ ನನ್ನ ಜೀವನದಲ್ಲಿ ಕಳೆದು ಹೋಗಿರೋ ಈ ಸಂತೋಷ, ಖುಷಿ ಎಲ್ಲ ಮರ್ಕಳಿಸುತ್ತೆ. ನೀವೇನು ಗಾಬರಿ ಆಗಬೇಡಿ. ನನಗಂತೂ ಒಂದೂ ಗೊತ್ತಾಗ್ತಿಲ್ಲ. ಹೋಗ್ಲಿ ಬಿಡು, ಬಾ ನೀನು ಊಟ ಮಾಡಿ ಬಾ. ನಾನು ಪದೇ ಪದೇ ಬೇಡ ಬೇಡ ಅಂತ ಹೇಳ್ತಾ ಇದ್ದೀರಿ, ಯಾಕೆ ಫೋರ್ಸ್ ಮಾಡ್ತಾ ಇದ್ದೀರಾ ನೀವು? ಈಗ ಅದನ್ನೆಲ್ಲ ಬಿಟ್ಬಿಡಿ ಶಾಂತಮ್ಮ. ಜಾಮಿಯವರು ಥಿಯೇಟ್ರಲ್ಲಿ ನನಗೆ ಕಂಡ ಮೇಲೆ ಅವ್ರು ಬದುಕಿದ್ದಾರೆ ಅಂತ ನಮಗೇನೋ ಖಾತ್ರಿ ಆಯಿತು. ಶಾಂತಮ್ಮ, ನನ್ನಿಂದ ಜಾನ್ವಿಯವರು ದೂರ ಇದ್ದಾರೆ ಸರಿ, ಅವರು ಮನೆಯವರಿಂದನೂ ದೂರ ಇರ್ತಾರೆ ಅಂತಂತೀರಾ? ಅವ್ರಿಗೂ ಕಾಣಿಸ್ಕೊಂಡಿರಲ್ವಾ? ನನಗೇನೋ ಅವ್ರ ಅಪ್ಪ ಅಮ್ಮಂಗೆ ಅವರು ಕಾಣಿಸಿರ್ಬಹುದು ಅಂತ ಅನಿಸುತ್ತೆ ಶಾಂತಮ್ಮ. ಏನಪ್ಪ, ನನಗಂತೂ ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ನಿಸ್ತಿದೆ. ಯಾಕೆಂದರೆ ಒಂದು ವೇಳೆ ಅವ್ರಿಗೆ ಗೊತ್ತಿದ್ದರೆ ಆ ವಿಷಯ ನಿನಗೆ ಮೊದಲು ಗೊತ್ತಾಗ್ತಿತ್ತು ತಾನೆ. ಇಲ್ಲ ಶಾಂತಮ್ಮ, ಈ ಗೂಬೆ ವಿಶ್ವ ಅವ್ರ ತಲೆನೂ ಕೇಳಿಸಿ ನನಗೆ ವಿಷಯನ ಹೇಳದೇ ಇರೋ ಥರ ಮಾಡಿರ್ಬೋದಲ್ಲ. ನೋಡಿ ಶಾಂತಮ್ಮ, ಜಾನ್ವಿಯವ್ರಿಗೆ ಅವ್ರ ಅಪ್ಪ ಅಮ್ಮ ಅಕ್ಕ ಅಣ್ಣ ಪ್ರಾಣ ಇದ್ದಾಗೆ. ಅವರು ನನ್ನಿಂದ ದೂರ ಇದ್ದರೂ ಅವ್ರ ಫ್ಯಾಮಿಲಿಯಿಂದ ದೂರ ಇರೋಕ್ಕೆ ಸಾಧ್ಯನೇ ಇಲ್ಲ. ಒಂದ್ಸರಿನಾದರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಈಗ ಅವ್ರು ಬದುಕಿದಾರೋ ಇಲ್ವೋ ಅಂತ ಗೊತ್ತಾಗಬೇಕಾದ್ರೆ ನಾನು ಒಂದ್ಸರಿನಾದರೂ ಅತ್ತೆ ಮಾವನ ಭೇಟಿ ಮಾಡಬೇಕು ಶಾಂತಮ್ಮ. ಅಂದರೆ ನೀನೀಗ ಅವ್ರ ಮನೆಗೆ ಹೋಗಿ ಅವ್ಳು ಬದುಕಿದ್ದಾಳೆ ಅಂತ ಹೇಳ್ಬಿಡ್ತೀಯಾ? ಅಯ್ಯೋ, ಹಾಗೆ ಹೇಗೆ ಹೇಳೋಕ್ಕಾಗುತ್ತೆ ಶಾಂತಮ್ಮ? ಈಗ ಜಾನಿಯವ್ರು ಬದುಕಿದಾರಾ ಇಲ್ವಾ ಅನ್ನೋ ವಿಷಯ ಅವ್ರ ಅಪ್ಪ ಅಮ್ಮಂಗೆ ಗೊತ್ತಿದೆಯಾ ಇಲ್ವಾ ಅಂತ ತಿಳ್ಕೊಬೇಕು ಅಷ್ಟೇ. ಇಲ್ಲ ಕಣಪ್ಪ, ಅವರಿಗೆ ಗೊತ್ತಿಲ್ಲ ಅನಿಸುತ್ತೆ. ಒಂದು ವೇಳೆ ಗೊತ್ತಿದ್ರೆ ನಿಮ್ಮಿಬ್ರನ್ನೂ ಒಂದು ಮಾಡೋಕ್ಕೆ ಅವರು ಬರದೇ ಇರ್ತಿದ್ರಾ? ಇಲ್ಲ ಶಾಂತಮ್ಮ, ಈ ವಿಶ್ವ ಅವ್ರ ತಲೆನೂ ಕೆಡಿಸಿ ನನಗೆ ವಿಷಯ ಹೇಳಿದವರು ಹಾಗೆ ಮಾಡಿರ್ಬೋದಲ್ಲ. ಈಗ ನಾನು ಅತ್ತೆ ಮಾವನ ಹತ್ರ ಹೋಗಿ ವಿಚಾರಿಸ್ತೀನಿ, ಏನಾದರೂ ಹೊಸ ಸುಳ್ಳು ಸಿಗುತ್ತೆ ನೋಡ್ತೀನಿ ಶಾಂತಮ್ಮ. ಹಾಂ, ಲಕ್ಷ್ಮೀ ನಿವಾಸ